ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪಂಪಾನಗರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ನೂತನ ವಾಣಿಜ್ಯ ಸಂಕಿರಣಗಳ ಉದ್ಘಾಟನೆ ಹಾಗೂ ವಾರ್ಷಿಕ ಮಹಾಸಭೆ. ಗಂಗಾವತಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 1 ಪಂಪನಗರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ನೂತನ ವಾಣಿಜ್ಯ ಸಂಕಿರಣಗಳ ಉದ್ಘಾಟನೆ ಹಾಗೂ ವಾರ್ಷಿಕ ಮಹಾಸಭೆ ಗುರುವಾರದಂದು ಜರುಗಿತು. ನೂತನ ವಾಣಿಜ್ಯ ಉದ್ಘಾಟನೆಗೆ ಅರ್ಚಕ ಅಯೋಧ್ಯ ರುದ್ರಯ್ಯ ಸ್ವಾಮಿಯವರು ಮಹಾಗಣಪತಿ ಲಕ್ಷ್ಮೀ ಪೂಜೆಯೊಂದಿಗೆ ಆರಂಭಿಸಿದರು. ಸಂಘದ ಅಧ್ಯಕ್ಷ ಬದರಿನಾಥ್ ದಂಪತಿಗಳು ಸಂಕಲ್ಪವನ್ನು ನೆರವೇರಿಸಿದರು. ಬಳಿಕ ನೂತನ ವಾಣಿಜ್ಯ ಸಂಕಿರಣಗಳ ಉದ್ಘಾಟನೆಗೆ ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ, ಮಾಜಿ ಸಂಸದ ಶಿವರಾಮೇಗೌಡ, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಮಾಜಿ ವಿಧಾನಸಭಾ ಸದಸ್ಯ ಎಚ್.ಆರ್. ಶ್ರೀನಾಥ್, ಉದ್ಯಮಿ ಕಾಳಪ್ಪ, ನಾರಾಯಣಪ್ಪ ನಾಯ್ಕ್, ನಾರಾಯಣರಾವ್ ವೈದ್ಯ ಸೇರಿದಂತೆ ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು, ಗಣ್ಯರು, ಮುಖಂಡರು ಪಾಲ್ಗೊಂಡಿದ್ದರು. ಅದು ಬೇಕಲ್ಲ, ಸ್ಟಾಕ್ ಇಲ್ಲ. ನಾವು ನಿಮಗೆ ಅಲಾಟ್ ಆಗಿದ್ದನ್ನ ನೀವು ಹಂಚುತ್ತೀರಿ. ಒಂದು ವರ್ಷಕ್ಕೆ ಎಷ್ಟು ಅಂದಾಜು? ಅಧ್ಯಕ್ಷ ಏನೈತೆ, ತಿಂಗಳಂತೂ ಜಮಾ ಖರ್ಚಾಕೈತೆ. ತಿಂಗಳ ಜಮಾ ಖರ್ಚಾದ್ಮೇಲೆ ಒಂದು ತಿಂಗಳಿಗೆ ಅದ್ರದ್ದು ಎಷ್ಟು ಲಾಭ ಬಂತಂತ ಗೊತ್ತಾಗತ್ತೆ ಸೊಸೈಟಿದು. ಒಂದು ತಿಂಗಳದ ಅಂದಾಜು ಹೇಳು, ಒಂದು ಹೆಚ್ಚು ಕಡಿಮೆ 36. ವಾಜೇಂದ್ರ ನೀನು ಹೇಳೋದಕ್ಕೆ ಕಟ್ಕೊಂತು, ಒಂದು ನಿಮಿಷ ವಾಜೇಂದ್ರ, ನೀನು ಹೇಳೋದಕ್ಕೆ ಕಟ್ಕೊಂತು 36-37 ಸಾವಿರ ರೂಪಾಯಿ ತಿಂಗಳ ಕಟ್ತಾ ಇದ್ದಾವೆ ಒಂದದ್ದೇ. ಅದ್ರಂಗ ಖಾಲಿ ಚೀಲ ಎಷ್ಟು ತಿಂಗಳ ಅಂತ ನೀವು ತಿಂಗಳ ಜಮಾ ಖರ್ಚು ಮಾಡ್ಕೊಂತಾರಲ್ಲ, ಅಲ್ಲ ಸಿಕ್ಬಿಡ್ದಲ್ಲ, ಅದು ಖಾಲಿ ಚೀಲ ಒಂದು ಹೆಚ್ಚು ಕಡಿಮೆ ಹೇಳು. 6108 ಕೊಡಲಾರ್ದ ಖರ್ಚಾಕಿದ್ದಾರೆ. ಅದು ಕೇಸಿನಲ್ಲಿ ಇದೆ. 2,37,465 ರೂಪಾಯಿ ರಾಜಣ್ಣವ್ರ ಮೇಲೆ ಕೇಸ್ ಇದೆ. ರಿಕವರಿ ಆದ್ಮೇಲೆ ಅದು ಅವ್ರಿಗೆ ಕರ್ಕೊಂಡು ಹೋಗಿ ಅಧಿಕಾರಿಗಳ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ ಪೇಪರ್ ತೋರಿಸಿ ನೋಡಿ ಎಲ್ಲ ವಿಚಾರಣೆ ಮಾಡಿದ್ರು. ಅವರು ಆಯ್ತು ಬರ್ರಿ ಹೋಗೋಣ, ಒಂದು ದಿವಸ ತೋರಿಸಿ ಇದು ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರಿಗೆ ಹೇಳಿದ್ರಲ್ಲಮ್ಮ, ನಗರಸಭೆ ಹೇಳಿರಲಿಲ್ಲ. ಹೋಗ್ಬೇಕಮ್ಮ, ನೀನು ನಗರಸಭೆಗೆ ಹೋಗ್ಬೇಕು. ಹೋಗಿ ಕಾಸಿ ನಿನ್ನ ಡಾಕ್ಯುಮೆಂಟ್ ತಗೊಂಡು ಹೋಗು, ನನ್ನ ಜಾಗ ತೋರಿಸ್ಕೊಡೋದು ಕರಿಬೇಕು. ಒಂದು ಇಲ್ಲಿ ಜೀವ ಕೂತು ನನಗೆ ಕೇಳಿದ್ರೆ ಆಗಲ್ಲ. ಮುಂದಿನ ಬಂದ್ರೆ ಇದೇ ಸಮಸ್ಯೆ ನಾವು ಕೊಡೋಕ್ಕಾಗಲ್ಲ. ಅವ್ರ ಕರ್ತವ್ಯ ಅದು. ಅವ್ರು ದಾಖಲೆ ತಗೊಂಡೋಗಿ ನಗರಸಭೆಯಲ್ಲಿ ಹೋಗಿ ಅವ್ರು ತಗೊಂಡೋಗಿ ಇಂಜಿನಿಯರ್ ಕರ್ಕೊಂಡೋಗಿ ಅವ್ರು ಕಾಟಲ್ಲಿ ತೋರಿಸ್ತಾರೆ, ನಾವಲ್ಲ. ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕರ್ಕೊಂಡೋಗಿ ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸಿ ಹಿಂಗೈತೆ ಅಂತ ಹೇಳಿದ್ನೇ ಇಲ್ಲ. ಅವ್ರೇನು ಹೇಳಿದ್ರು, ಆಯ್ತು ನೀವು ಬರ್ರಿ ಹೋಗೋಣ, ನಿನಗೂ ಮನೆಗೆ ಬಂದು 2 ಸಲ ಹೇಳಿದೆ, ಹೋಗಿ ಬರಮ್ಮ ಹೋಗ್ಲಿಲ್ಲ. ನಾನು ಮಾಡಲ್ಲ ಅಲ್ಲ, ನನಗೆ ಮೀಟಿಂಗ್ನಾಗ ಹೇಳ್ತೀನಿ. ನಿಮ್ಮ ರಸೀದಿ ಇದರಲ್ಲಿ ನೀವು ಅಲ್ಲೇ ಯಾರವರು ಸೊಸೈಟಿ ಕೊಡುವಂಥವ್ರಿದ್ದೀರ, ಮುಂದಿನ ಅಧ್ಯಕ್ಷರಾಗಲಿ ಈಗಿನ ಅಧ್ಯಕ್ಷರಾಗಲಿ ಕೂತ್ಕೊಂಡು ವಿಚಾರ ಮಾಡಿ ಬಡವರಿಗೆ ಪ್ಲಾಟ್ ಸಿಗೋಂಥ ಒಂದು ವ್ಯವಸ್ಥಾನ ಮಾಡಿರಿ. ಬರೇ ನೀವು ಕವ ಯಾರು 22 ವರ್ಷದ್ದು 15 ವರ್ಷದ್ದು ರಾಜಣ್ಣ ವಾರದವ್ರದ್ದು ಆ ಸುದ್ದಿ ಹಳೆ ಸುದ್ದಿ ನಮ್ಗೆ ಹೇಳ್ಕೊಂತ ಬರಬೇಡ್ರಿ. ಪುರಾಣ ಅದನ್ನು ಅಲ್ಲಿಗೆ ಮುಗಿಸ್ಬೇಕು. ಆ ಪುರಾಣಲ್ಲಿ ಮುಗಿಸಿ ಜೋಗನಾರಾಯಣಪ್ಪರು ಹೆಂಗೆ ಮಾಡಿದ್ರು, ಈ ಪ್ರಹ್ಲಾದ್ ಅವ್ರು ಮಾಡಿದ್ರು, ಇನ್ನೊಬ್ಬರು ಶಿವಯೋಗಿ ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಮಾಲಿಂಗಪ್ಪ ಅವ್ರು ಮಾಡಿದ್ರು, ಬದ್ರಿ ಅವ್ರು ಮಾಡಿದ್ರು. ಮಾಡೋದನ್ನ ಡೆವಲಪ್ಮೆಂಟ್ ಮಾಡೋದು ಮಾಡಿರಿ. ಖಾಲಿ ಚೀಲ ಲೆಕ್ಕ ಕೇಳಿದೆ, ಖಾಲಿ ಚೀಲ ಲೆಕ್ಕ ಖಾಲಿ ಇದ್ದೋದನ್ನ ಹೋಗಿ ಕೇಳಿದಾಗ ಉತ್ತರ ಕೊಡ್ತಾರೆ. ನಮಗೇನು ಬೇಕು, ಬಡವರಿಗೆ ಬಗ್ಗೆ ಪ್ಲಾಟ್ಗಳು ಬೇಕು. ಪ್ಲಾಟ್ಗಳಾಗಂತ ವಿಚಾರ ಮಾಡಿರಿ. ಬರೇ ಸರ್ ಕಡಿಮೆ ನಾನಪ್ಪ ಒಂದು ಹೆಚ್ಚು ಬರ್ಬೋದು, ಕಡಿಮೆ ಬರ್ಬೋದು. ಬಡವರಿಗೆ ಬಗ್ರಿ ಫ್ಲಾಟ್ ಆಗಂತ ಕೇಳಂತ ವ್ಯವಸ್ಥೆ ಮಾಡಿರುತ್ತೆ ನಂದು ರಿಕ್ವೆಸ್ಟ್. ಇವತ್ತು ಪಂಪನಗರ ನಿರ್ಮಾಣ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ಮಳಿಗೆ
ನೂತನ ವಾಣಿಜ್ಯ ಸಂಕೀರ್ಣಗಳ ಉದ್ಘಾಟನೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಯಿತು. ಇಂದು ಎಲ್ಲ ನಮ್ಮ ಸೊಸೈಟಿಯ ಹಿರಿಯರು ಎಲ್ಲರೂ ಬಂದು ನಮಗೆಲ್ಲ ಸಲಹೆ ಸೂಚನೆಗಳನ್ನು ನೀಡಿ ಎಲ್ಲ ಇದು ಮಾಡಿದರು. ಇದು ಅಂದಾಜು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಳಿಗೆಗಳನ್ನು ಇದನ್ನು ಮಾಡಿದ್ದೆವು. 1955-56 ಇಸ್ವಿ ಕಟ್ಟಿರ್ತಕ್ಕಂಥ ಮಳಿಗೆ ಶೀತಲಗೊಂಡಿತ್ತು. ಆ ಶೀತಲಗೊಂಡದನ್ನು ನೋಡಿ ಮತ್ತು ನೀರುಗಳು ಗುಡ್ಡದ ನೀರೆಲ್ಲ ಒಳಗೆ ಬರ್ತಿತ್ತು. ಅದನ್ನೆಲ್ಲ ನೋಡಿಕೊಂಡು ನಾವು ಬಂದ ಮೇಲೆ ನಮ್ಮೆಲ್ಲ ನಿರ್ದೇಶಕ ಮಂಡಳಿ ಮತ್ತು ಎಲ್ಲ ಆಡಳಿತ ಮಂಡಳಿ ಎಲ್ಲ ಸಹಕಾರದಿಂದ ಇದು ಗಂಗಾವತಿಯ ಸಹಕಾರಿ ಬ್ಯಾಂಕ್ನಾಗ, ಬಸವೇಶ್ವರ ಸಹಕಾರಿ ಬ್ಯಾಂಕ್ನಾಗ ನಾವು 35 ಲಕ್ಷ ರೂಪಾಯಿ ಮೊದಲಿನ ಸಾಲವನ್ನು ಮರುಪಾವತಿ ಮಾಡಿ ಈಗಿನ ಹೊಸ ಲೋನನ್ನು ತಗೊಂಡು ಅಂದಾಜು 35 ಲಕ್ಷ ರೂಪಾಯಿದಾಗ ಈ 6 ಮಳಿಗೆಗಳು, ಮೊದಲಿಗೆ 4 ಮಳಿಗೆಗಳಿತ್ತು, ಈಗ 6 ಮಳಿಗೆ, ಒಂದು ಸುಸಜ್ಜಿತವಾದ ಆಡಳಿತ ಕಚೇರಿ, ಇದನ್ನು ಈ ಅಮೌಂಟ್ನಾಗೆಲ್ಲ ಮಾಡಿದ್ವಿ. ಇದಕ್ಕೆಲ್ಲ ನಮ್ಮ ಗುರು ಹಿರಿಯರು, ನಮ್ಮ ನಿರ್ದೇಶಕ ಮಂಡಳಿ, ಆಡಳಿತ ಮಂಡಳಿ ತುಂಬ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಯಾರ. ಭಾಳ ಸಂತೋಷವಾಗಿ ಪ್ರಕಟಿಸಲಾಯಿತು. ಅದೇ ರೀತಿ ನಮಗೆ ಸೊಸೈಟಿ ಲಾಭಾಂಶದೊಳಗೆ ನಮಗೆ ಸರಿ ಸ್ವಲ್ಪ ಕಡಿಮೆ, ಯಾಕಂದರೆ ಮಳಿಗೆಗಳು ನಮ್ಗೆ ಆದಾಯಗಳು ಕಡಿಮೆ ಆಗಿರೋದ್ರಿಂದ ಮತ್ತು ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಆಹಾರ ವಿತರಣಾ ಕಮಿಷನನ್ನು ನಮಗೆ ಬರೋದ್ರೊಳಗೆ ಈ ಸರಿ ಇರುತ್ತೆ 10 kg ಬರ್ತದೆ ಕಮಿಷನ್. ಈಗ 5 kg ಬಂದರೆ ಅದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಸೊ ಆಯವ್ಯಯದೊಳಗೆ ಅಂತ ಇದೇನಿಲ್ಲ. 5,000 ರೂಪಾಯಿ ಸ್ವಲ್ಪ ಹಾನಿ ಮತ್ತು ಬಂದದ. ಉಳಿದಂತೆ ಲಾಭಾಂಶದಲ್ಲೇ ಇದೆ ನಮ್ಮದು. ಅದೇ 1400 ರೂಪಾಯಿ ಅಷ್ಟೇ. ಅದೇ ಲಾಭಾಂಶ ಇನ್ನು ಮುಂದಿನ ದಿನಮಾನಗಳಲ್ಲಿ ಇದು ಉತ್ತರೋತ್ತರ ಅಭಿವೃದ್ಧಿ ಕಂಡು ಈ ಮಳಿಗೆ ನಮ್ಗೆ ಆಯ 3,94,000 ವ್ಯಯ. ಅದರೊಳಗೆ ಕೆಲವೊಂದು ಹಾನಿ ಮೊತ್ತ ಅಂತ ಬರುತ್ತೆ. ಅದರೊಳಗೆ ಕೆಲವೊಂದು ಮುನ್ಸಿಪಾಲಿಟಿ ಟ್ಯಾಕ್ಸ್ಗಳಾಗಲಿ ಇಂಥ ಯಾವುದಾದ್ರೂ ಒಂದು ಪರ್ಮನೆಂಟ್ ಇವಕ್ಕೆ ಪೇಮೆಂಟ್ ಆಗಿದ್ದರಿಂದ 5,000 ರೂಪಾಯಿ ನಮ್ಗೆ ಹಾನಿ ಮೊತ್ತ ಬಂದಿದೆ. ಉಳಿದಂತೆ ಎಲ್ಲ ಲಾಭ ಇದರೊಳಗೆ ಒಳ್ಳೆಯ ಉತ್ತಮ ರೀತಿಯಾಗಿ ಮುಂದುವರೆದು